ಇನ್ನು ಡ್ರಗ್ಸ್ ವಿರುದ್ಧ ಮಂಗಳೂರಲ್ಲಿ ಪೊಲೀಸರು ಸಮರವನ್ನ ಸಾರಿದ್ದಾರೆ. ಕಳೆದ ಕೆಲ ತಿಂಗಳಲ್ಲಿ ಹತ್ರ 10,000 ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಶಾಕಿಂಗ್ ಅನ್ನುವಂತೆ 50 ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರೋದು ಪತ್ತೆ ಆಗುತ್ತೆ. ಈ ವಿಚಾರವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಆ ಮೂಲಕ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. 6 ತಿಂಗಳಲ್ಲಿ 10,000 ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. 10,000 ಪೈಕಿ 50 ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಪತ್ತೆ ಆಗಿತ್ತು, ಸೇವನೆ ಮಾಡಿರೋದು. ಕಾಲೇಜು ಅಡ್ಮಿಷನ್ ವೇಳೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ನಡೆಸಬೇಕು. ಒಂದ್ ವೇಳೆ ಅವರು ಡ್ರಗ್ಸ್ ತಗೊಂಡಿರೋದು ಗೊತ್ತಾದ್ರೆ ಪುನರ್ವಸತಿ ಕಲ್ಪಿಸಬೇಕು. ವೃತ್ತಿಪರ ಡಾಕ್ಟರ್, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಊರೆಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100 ಆಲ್ಮೋಸ್ಟ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ವಿ. ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲಂಟರಿಯಾಗಿ ಅವರವರ ವಿದ್ಯಾರ್ಥಿಯರೆಲ್ಲರಿಗೆ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ. ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ. ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು 50 ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ. ಬಟ್ ಆದರೆ ನಮ್ಮಲ್ಲಿ 50 ಜನ ಡ್ರಗ್ ಸೇವನೆ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇನೆ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ. ಅದು ನಂಬರ್ ಕಡಿಮೆ ಇದೆ, ಅದು ಒಂದು ಸಣ್ಣ ಹೋಪ್. ಅದು 50 ಇದ್ರೆ 50 ನಾವು 0ಗೆ ತರಬಹುದು ಅನ್ನುವಂಥ ಒಂದು ಆಶೆ. ಅದನ್ನು 50 0 ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನು ಆಕ್ಷನ್ ಆಗಿ ಚೇಂಜ್ ಮಾಡಿದ್ರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದ್ರೆ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಗುರುಗಳು, ಕಾಲೇಜ್ ಯಾಜಮಾನ್ಯ ಎಲ್ಲರೂ ಮಾಡಿದ್ರೆ ನಮ್ಮ ಎಲ್ಲ ಕ್ಯಾಂಪಸ್ ಸೊಸೈಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಡ್ರಗ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ. ಇನ್ನು ಡ್ರಗ್ಸ್ ವಿರುದ್ಧ ಮಂಗಳೂರಲ್ಲಿ ಪೊಲೀಸರು ಸಮರವನ್ನ ಸಾರಿದ್ದಾರೆ. ಕಳೆದ ಕೆಲ ತಿಂಗಳಲ್ಲಿ ಹತ್ರ 10,000 ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಶಾಕಿಂಗ್ ಅನ್ನುವಂತೆ 50 ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರೋದು ಪತ್ತೆ ಆಗುತ್ತೆ. ಈ ವಿಚಾರವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಆ ಮೂಲಕ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. 6 ತಿಂಗಳಲ್ಲಿ 10,000 ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. 10,000 ಪೈಕಿ 50 ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಪತ್ತೆ ಆಗಿತ್ತು, ಸೇವನೆ ಮಾಡಿರೋದು. ಕಾಲೇಜು ಅಡ್ಮಿಷನ್ ವೇಳೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ನಡೆಸಬೇಕು. ಒಂದ್ ವೇಳೆ ಅವರು ಡ್ರಗ್ಸ್ ತಗೊಂಡಿರೋದು ಗೊತ್ತಾದ್ರೆ ಪುನರ್ವಸತಿ ಕಲ್ಪಿಸಬೇಕು. ವೃತ್ತಿಪರ ಡಾಕ್ಟರ್, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಊರೆಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100 ಆಲ್ಮೋಸ್ಟ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ವಿ. ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲಂಟರಿಯಾಗಿ ಅವರವರ ವಿದ್ಯಾರ್ಥಿಯರೆಲ್ಲರಿಗೆ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ. ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ. ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು 50 ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ. ಬಟ್ ಆದರೆ ನಮ್ಮಲ್ಲಿ 50 ಜನ ಡ್ರಗ್ ಸೇವನೆ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇನೆ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ. ಅದು ನಂಬರ್ ಕಡಿಮೆ ಇದೆ, ಅದು ಒಂದು ಸಣ್ಣ ಹೋಪ್. ಅದು 50 ಇದ್ರೆ 50 ನಾವು 0ಗೆ ತರಬಹುದು ಅನ್ನುವಂಥ ಒಂದು ಆಶೆ. ಅದನ್ನು 50 0 ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನು ಆಕ್ಷನ್ ಆಗಿ ಚೇಂಜ್ ಮಾಡಿದ್ರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದ್ರೆ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಗುರುಗಳು, ಕಾಲೇಜ್ ಯಾಜಮಾನ್ಯ ಎಲ್ಲರೂ ಮಾಡಿದ್ರೆ ನಮ್ಮ ಎಲ್ಲ ಕ್ಯಾಂಪಸ್ ಸೊಸೈಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಡ್ರಗ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ. ಇನ್ನು ಡ್ರಗ್ಸ್ ವಿರುದ್ಧ ಮಂಗಳೂರಲ್ಲಿ ಪೊಲೀಸರು ಸಮರವನ್ನ ಸಾರಿದ್ದಾರೆ. ಕಳೆದ ಕೆಲ ತಿಂಗಳಲ್ಲಿ ಹತ್ರ 10,000 ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಶಾಕಿಂಗ್ ಅನ್ನುವಂತೆ 50 ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರೋದು ಪತ್ತೆ ಆಗುತ್ತೆ. ಈ ವಿಚಾರವನ್ನ
ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಆ ಮೂಲಕ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. 6 ತಿಂಗಳಲ್ಲಿ 10,000 ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. 10,000 ಪೈಕಿ 50 ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಪತ್ತೆ ಆಗಿತ್ತು, ಸೇವನೆ ಮಾಡಿರುವುದು. ಕಾಲೇಜು ಅಡ್ಮಿಷನ್ ವೇಳೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ನಡೆಸಬೇಕು. ಒಂದ್ ವೇಳೆ ಅವರು ಡ್ರಗ್ಸ್ ತಗೊಂಡಿರೋದು ಗೊತ್ತಾದ್ರೆ ಪುನರ್ವಸತಿ ಕಲ್ಪಿಸಬೇಕು. ವೃತ್ತಿಪರ ಡಾಕ್ಟರ್, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಊರೆಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100 ಆಲ್ಮೋಸ್ಟ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದೀವಿ. ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲಂಟರಿಯಾಗಿ ಅವರವರ ವಿದ್ಯಾರ್ಥಿಯರೆಲ್ಲರಿಗೆ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ. ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ. ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು 50 ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ. ಬಟ್ ಆದರೆ ನಮ್ಮಲ್ಲಿ 50 ಜನ ಡ್ರಗ್ ಸೇವನೆ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇನೆ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ. ಅದು ನಂಬರ್ ಕಡಿಮೆ ಇದೆ, ಅದು ಒಂದು ಸಣ್ಣ ಹೋಪ್. ಅದು 50 ಇದ್ರೆ 50 ನಾವು ಸೊನ್ನೆಗೆ ತರಬಹುದು ಅನ್ನುವಂಥ ಒಂದು ಆಶೆ. ಅದನ್ನು 50 ಸೊನ್ನೆ ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನು ಆಕ್ಷನ್ ಆಗಿ ಚೇಂಜ್ ಮಾಡಿದ್ರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದ್ರೆ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಗುರುಗಳು, ಕಾಲೇಜು ಯಾಜಮಾನ್ಯ ಎಲ್ಲರೂ ಮಾಡಿದ್ರೆ ನಮ್ಮ ಎಲ್ಲ ಕ್ಯಾಂಪಸ್, ಸೊಸೈಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಡ್ರಗ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ. ಇನ್ನು ಡ್ರಗ್ಸ್ ವಿರುದ್ಧ ಮಂಗಳೂರಲ್ಲಿ ಪೊಲೀಸರು ಸಮರವನ್ನ ಸಾರಿದ್ದಾರೆ. ಕಳೆದ ಕೆಲ ತಿಂಗಳಲ್ಲಿ ಹತ್ರ 10,000 ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಶಾಕಿಂಗ್ ಅನ್ನುವಂತೆ 50 ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರೋದು ಪತ್ತೆ ಆಗುತ್ತೆ. ಈ ವಿಚಾರವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಆ ಮೂಲಕ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. 6 ತಿಂಗಳಲ್ಲಿ 10,000 ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. 10,000 ಪೈಕಿ 50 ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಪತ್ತೆ ಆಗಿತ್ತು, ಸೇವನೆ ಮಾಡಿರೋದು. ಕಾಲೇಜು ಅಡ್ಮಿಷನ್ ವೇಳೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನ ನಡೆಸಬೇಕು. ಒಂದ್ ವೇಳೆ ಅವರು ಡ್ರಗ್ಸ್ ತಗೊಂಡಿರೋದು ಗೊತ್ತಾದ್ರೆ ಪುನರ್ವಸತಿ ಕಲ್ಪಿಸಬೇಕು. ವೃತ್ತಿಪರ ಡಾಕ್ಟರ್, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಊರೆಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100